ಹಲೋ ಗೈಸ್, ನಾನು ಮಂಜುನಾಥ್, ನೀವು ನೋಡ್ತಿದ್ದೀರಾ ಬಮಲ್ ಟೆಕ್. ಸೊ ನಿಮಗೆ ಗೂಗಲ್ ಬಗ್ಗೆ ಗೊತ್ತಿರುತ್ತೆ, ಅದು ತುಂಬ ದೊಡ್ಡ ಕಂಪ್ನಿ. ಬಟ್ ನೀವು ಅದನ್ನ ಡೈಲಿ ಲೈಫ್ನಲ್ಲಿ ಯೂಸ್ ಮಾಡೋದು ಓನ್ಲಿ ಸರ್ಚಿಂಗ್ ಪರ್ಪಸ್ಗಾಗಿ. ಬಟ್ ಗೂಗಲ್ನಲ್ಲಿ ನಾವಿನ್ನೂ ಬೇರೆ ಬೇರೆ ವಿಷಯಗಳನ್ನ ಮಾಡ್ಬೋದು. ಅದು ಹೇಗೆ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೋ. ಸೊ ನೀವು ಯಾವುದಾದ್ರೂ ಸ್ಟೇಟಸ್ನಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಸಣ್ಣ ವೀಡಿಯೋ ಕ್ಲಿಪ್ನಲ್ಲಾಗಲಿ ಯಾವುದಾದ್ರೂ ಮ್ಯೂಸಿಕ್ನ ಕೇಳ್ತೀರಾ. ನಿಮಗೆ ಆ ಮ್ಯೂಸಿಕ್ ತುಂಬ ಇಷ್ಟ ಆಗಿರುತ್ತೆ, ಬಟ್ ಆ ಮ್ಯೂಸಿಕ್ ಯಾವ ಸಾಂಗಿಂದು, ಸಾಂಗಿನ ಹೆಸರೇನು ಅಂತೇಳಿ ನಿಮಗೆ ಗೊತ್ತಿರಲ್ಲ. ಸೊ ನೀವು ಅದನ್ನ ತಿಳ್ಕೊಬೇಕಂದ್ರೆ ಗೂಗಲ್ನ ಯೂಸ್ ಮಾಡ್ಬೋದು. ಹೇಗಂದರೆ, ಮೊದಲು ಗೂಗಲ್ ಅಸಿಸ್ಟೆಂಟ್ನ ಓಪನ್ ಮಾಡಿ, ಅದರಲ್ಲಿ ಹೇ ಗೂಗಲ್ ವಾಟ್ ಈಸ್ ದಿಸ್ ಸಾಂಗ್ ಅಂತೇಳಿ ಹೇಳಿ. ಸೊ ಇನ್ನೊಂದು ಫೋನ್ನಲ್ಲಿ ನೀವು ಕೇಳಿರೋ ಮ್ಯೂಸಿಕ್ನ ಪ್ಲೇ ಮಾಡಿ. ಸೊ ಹಾಗೆ ಪ್ಲೇ ಮಾಡಿದಾಗ ಆ ಮ್ಯೂಸಿಕ್ನ ನೇಮ್ ಗೂಗಲ್ ನಿಮಗೆ ಹೇಳುತ್ತೆ. ನೆಕ್ಸ್ಟ್, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಫ್ಲವರ್ ಫೋಟೋ ಆಗಲಿ ಅಥವಾ ಯಾವುದಾದ್ರೂ ಒಬ್ರದ್ದು ಸೆಲೆಬ್ರಿಟಿ ಫೋಟೋ ಆಗಲಿ ಇರುತ್ತೆ. ಸೊ ಆ ಸೆಲೆಬ್ರಿಟಿ ನೇಮ್ ಆಗಲಿ ಆರ್ ಆ ಫ್ಲವರ್ ನೇಮ್ ಆಗಲಿ ನಿಮಗೆ ಗೊತ್ತಿರಲ್ಲ. ಅದನ್ನ ತಿಳ್ಕೊಬೇಕು ಅಂದರೆ ಗೂಗಲ್ ಸರ್ಚ್ ಬೈ ಇಮೇಜ್ ಫೀಚರ್ನ ನೀವು ಯೂಸ್ ಮಾಡ್ಕೋಬೇಕು. ಸೊ ಇದಕ್ಕೆ ಮೊದಲು ನೀವು ಕ್ರೋಮ್ನ ಓಪನ್ ಮಾಡಿ. ಕ್ರೋಮ್ನಲ್ಲಿ google.comನ ಸರ್ಚ್ ಮಾಡಿ. ನೆಕ್ಸ್ಟ್, ಆ ಮೇಲ್ಗಡೆ ಇಮೇಜಸ್ ಟ್ಯಾಬಿಗೆ ಹೋಗಿ. ನೆಕ್ಸ್ಟ್ ಆಪ್ಷನ್ಸ್ಗೆ ಹೋಗಿ ಅಲ್ಲಿ ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡಿ. ಸೊ ಅಲ್ಲಿ ಸರ್ಚ್ ಬಾರ್ನಲ್ಲಿ ಕ್ಯಾಮ್ರಾ ಐಕಾನ್ ಇದೆ ಅಲ್ಲ, ಅಲ್ಲಿ ಅಪ್ಲೋಡ್ ಆ್ಯನ್ ಇಮೇಜ್ಗೆ ಹೋಗಿ ಫೋಟೋ ಸೆಲೆಕ್ಟ್ ಮಾಡಿ. ನಿಮಗೆ ಅದರ ನೇಮ್ ಆ್ಯಂಡ್ ರಿಲೇಟೆಡ್ ಇಮೇಜಸ್ ಬರುತ್ತೆ. ಸೊ ನೆಕ್ಸ್ಟ್, ನಿಮಗೆ ಯಾವುದಾದ್ರೂ ಒಂದು ವೆಬ್ಸೈಟ್ ಇಷ್ಟ ಆಗುತ್ತೆ, ನಿಮಗೆ ಅದೇ ಥರ ಇರೋ ವೆಬ್ಸೈಟ್ಸ್ನ ನೋಡಬೇಕು ಅನಿಸುತ್ತೆ, ಬಟ್ ನಿಮಗೆ ಗೊತ್ತಿರೋದಿಲ್ಲ ಆ ವೆಬ್ಸೈಟ್ಸ್ಗಳು. ಸೊ ಅದಕ್ಕೆ ನೀವು ಗೂಗಲ್ನ ಯೂಸ್ ಮಾಡ್ಬೋದು. ಅದು ಹೇಗೆ ಅಂದರೆ, ಕ್ರೋಮ್ನ ಓಪನ್ ಮಾಡಿ. ಕ್ರೋಮ್ ಸರ್ಚ್ ಬಾರ್ನಲ್ಲಿ ರಿಲೇಟೆಡ್ ವೆಬ್ಸೈಟ್ ನೇಮ್ನ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಯೂಟ್ಯೂಬ್ನ ಸರ್ಚ್ ಮಾಡ್ತಿದ್ದೀನಿ, ಅದಕ್ಕೆ ರಿಲೇಟೆಡ್ ಇರೋ ವೆಬ್ಸೈಟ್ಸ್ನೆಲ್ಲ ತೋರಿಸ್ತಿದೆ. ನೆಕ್ಸ್ಟ್, ನೀವು ಯಾವುದಾದ್ರೂ ಒಂದು ಬ್ಲಾಗ್ ಅಥವಾ ಯೂಟ್ಯೂಬ್ ವೀಡಿಯೋನ ಮಾಡಬೇಕು ಅಂದ್ಕೊಳ್ತೀರ. ಅದಕ್ಕೆ ನಿಮಗೆ ಕಾಪಿರೈಟ್ ಫ್ರೀ ಇಮೇಜಸ್ ಬೇಕು. ಸೊ ಅದಕ್ಕೆ ನೀವು ಸಿಂಪಲ್ಲಾಗಿ ಗೂಗಲ್ನಲ್ಲಿ ನಿಮಗೆ ಬೇಕಾಗಿರೋ ಇಮೇಜ್ನ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನು ಟೈಗರ್ ಅಂತ ಸರ್ಚ್ ಮಾಡ್ತಿದ್ದೀನಿ. ಇಮೇಜಸ್ ಕೆಳಗಿನ ಟ್ಯಾಬ್ನಲ್ಲಿ ಲೇಬಲ್ಡ್ ಫಾರ್ ರೀಯೂಸ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ. ಈ ಫೋಟೋನ ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್, ನೀವು ಯಾವುದಾದ್ರೂ ಒಂದು ರಿಪೋರ್ಟ್ನ ರೆಡಿ ಮಾಡ್ತಿರ್ತೀರ. ಸೊ ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ವೆಬ್ನಲ್ಲೆಲ್ಲ ಸರ್ಚ್ ಮಾಡ್ತಿರ್ತೀರ. ಸೊ ಎಲ್ಲ ವೆಬ್ಸೈಟ್ಸ್ಗೆ ಹೋಗಿ ಅಲ್ಲಿ ನೋಡಿಕೊಂಡು ಟೈಪ್ ಮಾಡ್ತಿರ್ತೀರ. ಬಟ್ ನಿಮಗೆ ಅದು ಟೋಟಲ್ ಪ್ರಿಪೇರ್ ಆಗಿರೋ ರಿಪೋರ್ಟೇ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ, ಅದಕ್ಕೆ ಗೂಗಲ್ನಲ್ಲಿ ಒಂದು ಟ್ರಿಕ್ ಇದೆ. ಅದು ಹೇಗೆ ಅಂದರೆ, ನೀವು ಯಾವುದರ ಬಗ್ಗೆ ರಿಪೋರ್ಟ್ ರೆಡಿ ಮಾಡಬೇಕು ಆ ಟಾಪಿಕ್ನ ನೇಮ್ ಹಾಕಿ ನೆಕ್ಸ್ಟ್ PDF ಅಂತೇಳಿ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಆರ್ಡಿನೋ ಯೂನೋ ಬಗ್ಗೆ ಇನ್ಫಾರ್ಮೇಷನ್ನ ತೆಗಿತಿದ್ದೀನಿ. ಅದಕ್ಕೆ ಆರ್ಡಿನೋ ಯೂನೋ PDF ಅಂತ ನಾನು ಟೈಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬರೋ ಲಿಂಕ್ಸ್ ಎಲ್ಲ PDF ಫಾರ್ಮ್ಯಾಟ್ನಲ್ಲಿ ಡೈರೆಕ್ಟ್ ಫೈಲ್ನ ಡೌನ್ಲೋಡ್ ಮಾಡ್ತವೆ. ನೆಕ್ಸ್ಟ್, ಇಟ್ಸ್ ಎ ಫನ್ ಟ್ರಿಕ್. ಇದು ನಿಮ್ಮ ಫ್ರೆಂಡ್ಸ್ ಎದುರಿಗೆಲ್ಲ ಮಾಡ್ಬೋದು. ಅದೇನೆಂದರೆ, ನೀವು ಗೂಗಲ್ನ ಯಾವತ್ತಾದರೂ ನೀರಿನೊಳಗೆ ತಗೊಂಡೋಗ್ಬೇಕು ಅಂದ್ಕೊಂಡಿರಾ. ಸೊ ಹಾಗೆ ತಗೊಂಡೋಗ್ಬೇಕು ಅಂದರೆ ಕ್ರೋಮ್ನಲ್ಲಿ ಗೂಗಲ್ ಅಂಡರ್ ವಾಟರ್ ಅಂತೇಳಿ ಸರ್ಚ್ ಮಾಡಿ.
ನೆಕ್ಸ್ಟ್ ಫಸ್ಟ್ ಲಿಂಕ್ನ ಓಪನ್ ಮಾಡಿ. ಅಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಎಷ್ಟು ಟೈಪ್ ಮಾಡಿ ಸರ್ಚ್ ಮಾಡ್ತೀರೋ ಅಷ್ಟು ಮೀನು ಮೇಲಿಂದ ಬಿದ್ದು ಗೂಗಲ್ನ ನೀರಿನೊಳಗೆ ಮುಳುಗಿಸ್ತವೆ. ಸೊ ನೀವು ಯಾವುದಾದ್ರೂ ಒಂದು ಹಬ್ಬದ ಡೇಟ್ ತಿಳ್ಕೊಬೇಕು ಅಂದ್ಕೊಳ್ತೀರ, ಬಟ್ ನಿಮಗೆ ಆಗ ಕ್ಯಾಲೆಂಡ್ರ್ ಇರೋದಿಲ್ಲ. ಸೊ ಆವಾಗ ಹೀಗೆ ಮಾಡಿ, ಗೂಗಲ್ ಸರ್ಚ್ನಲ್ಲಿ ಹಬ್ಬದ ಹೆಸರು ಟೈಪ್ ಮಾಡಿ, ಇಯರ್ ಟೈಪ್ ಮಾಡಿ. ಫಾರ್ ಎಕ್ಸಾಂಪಲ್ ದಸರಾ 2020, ನಿಮಗೆ ವೀಕ್ ಆ್ಯಂಡ್ ಡೇಟ್ ಆ ಗೂಗಲ್ ತೋರಿಸುತ್ತೆ. ನೆಕ್ಸ್ಟ್, ಸೊ ಇಟ್ಸ್ ಆಲ್ಸೋ ಎ ಫನ್ ಟ್ರಿಕ್. ನಿಮಗೆ ರೆಗ್ಯುಲರ್ ಗೂಗಲ್ ಇಂಟರ್ಫೇಸ್ ಬೋರ್ ಆಗಿದೆನಾ? ಸೊ ಹಾಗಾದರೆ ಹೀಗೆ ಮಾಡಿ, ಗೂಗಲ್ ಸರ್ಚ್ನಲ್ಲಿ ಗೂಗಲ್ ಮಿರರ್ ಅಂತ ಸರ್ಚ್ ಮಾಡಿ. ನೆಕ್ಸ್ಟ್ ಫಸ್ಟ್ ಲಿಂಕ್ನ ಓಪನ್ ಮಾಡಿ. ಅಲ್ಲಿ ನಿಮಗೆಲ್ಲನೂ ಉಲ್ಟಾಗಿ ಕಾಣಿಸುತ್ತೆ.